ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಮೂರ್ತಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ಕಿನ್ ಮೂರ್ತಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ರಿಯಲ್ಮಿ ಒಂದು ಹೊಸ ನ್ಯೂ ಮಾಡೆಲ್ ಲಾಂಚ್ ಮಾಡಿದೆ, ರಿಯಲ್ಮಿ GT ನಿಯೋ 2 ಅಂತ. ಸೊ ಇದರಲ್ಲಿ ಬಂದು ಏನು ಹೊಸದಾಗಿ ಏನೇನು ಸ್ಪೆಸಿಫಿಕೇಶನ್ ಬಿಟ್ಟಿದ್ದಾರೆ, ಮತ್ತು ಹೊಸದೇನಿದೆ, ಹಳೇದೇನಿದೆ, ಮತ್ತು ಏನು ಇದ್ರ ಸ್ಪೆಕ್ಸ್ ಏನು, ಇದ್ರ ಆಫರ್ ಏನು, ಈ ವ್ಯಾಲ್ಯೂಗೆ, ಸೊ ಈ ಪ್ರೈಸ್ಗೆ ಇದು ವ್ಯಾಲ್ಯೂ ಫಾರ್ ಮನಿನಾ ಅಂತ ವಿಡಿಯೋದಲ್ಲಿ ನೋಡೋಣ. ಸೊ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋ ಫುಲ್ ನೋಡಿ. ಅದೇ ಥರ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಏನಪ್ಪ ಅಂದರೆ, ಫಸ್ಟ್ ಬಂದು ನಾವು ಡಿಸ್ಪ್ಲೇನ ಹೈಲೈಟ್ ಮಾಡಿದ್ದಾರೆ. ಸೊ ಬೇರೆ ಇದಕ್ಕೇನು ಡಿಫ್ರೆನ್ಸ್ ಅಂದರೆ ರಿಯಲ್ಮಿ ಫೋನ್ಗೂ ಇದರಲ್ಲಿ ಡಿಸ್ಪ್ಲೇ ಬಂದು ನಿಮಗೆ ಬಂದು 6.6 ಇಂಚಸ್ ಡಿಸ್ಪ್ಲೇ ವಿತ್ 120Hz ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಬಂದು ನಿಮಗೆ ಇದು ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇತ್ತು 120Hz ರಿಫ್ರೆಶ್ ರೇಟ್ ವಿತ್ E4 ಅಮೋಲೆಡ್ ಡಿಸ್ಪ್ಲೇ ಬಂದಿದೆ. E4 ಇದು ನಿಮಗೆ ವಿಡಿಯೋ ಕಂಟೆಂಟ್ ಮತ್ತು ಇಮೇಜಸಲ್ಲಿ ನಾವು ನೋಡಬೇಕಾದ್ರೆ ಕಲರ್ನೆಸ್ ಸ್ವಲ್ಪ ಬೂಸ್ಟ್ ಮಾಡುತ್ತೆ. ಸೊ ನಾವು ನಿಮ್ದು ಏನೇ ಒಂದು ಕಂಟೆಂಟ್ ನಾವು ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಅದು ನಿಮಗೆ ಕಲರ್ನೆಸ್ ಸೂಪರಾಗಿ ತೋರಿಸುತ್ತೆ. ಇದರಲ್ಲಿ ಮೇಯ್ನ್ ಬಂದು ನಾವು ಡಿಸ್ಪ್ಲೇ ನೋಡಿದ್ವಿ. ಇದರಲ್ಲಿ ಮತ್ತೆ ನಿಮ್ಗೆ ಟಚ್ ಸ್ಯಾಂಪಲ್ 600 ಟಚ್ ಸ್ಯಾಂಪಲಿಂಗ್ ಇದೆ. ಮತ್ತು ಇದರಲ್ಲಿ 1300 ನಿಟ್ಸ್ ಬ್ರೈಟರ್ ಡಿಸ್ಪ್ಲೇ ಇದೆ. ಅಂದರೆ ನೀವು ಔಟ್ಸೈಡ್ ತೊಗೊಂಡೋಗಿ ಬಿಸಿಲಲ್ಲಿ ನೀವು ಯೂಸ್ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ ಡಿಸ್ಪ್ಲೇ. ಸೊ ಸೆಕೆಂಡ್ ನೋಡೋದಾದರೆ ಇದರಲ್ಲಿ ಬಂದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರಾಸೆಸರ್ ಕೊಟ್ಟಿದ್ದಾರೆ. ಸೊ ಈ ಮಾಡೆಲ್ ಲಾಂಚ್ ಮಾಡೋಕ್ಕೂ ಇದೇ ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ರಿಯಲ್ಮಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸರು ಫೋನ್ಸ್ ಇದ್ದವು. ಮತ್ತು ಸ್ನ್ಯಾಪ್ಡ್ರ್ಯಾಗನ್ 778 ಇತ್ತು GT ಮಾಸ್ಟರ್ ಎಡಿಷನ್, ಮತ್ತು 888 ಪ್ರೊಸೆಸರು ಇದೆ GT ಮಾಸ್ಟರ್ ಎಡಿಷನ್. ಅದರಲ್ಲಿ ಎರಡು ಮಾಡೆಲ್ ಲಾಂಚ್ ಮಾಡಿದ್ದಾರೆ. ಸೊ ಇದು ಸ್ನ್ಯಾಪ್ಡ್ರ್ಯಾಗನ್ 870 ಈ ಪ್ರಾಸೆಸರಲ್ಲಿ ಯಾವ ಫೋನು ಇರಲಿಲ್ಲ ರಿಯಲ್ಮಿಯಲ್ಲಿ. ಸೊ ಅದಕ್ಕಾಗಿ ಈ ಫೋನು ಲಾಂಚ್ ಮಾಡಿದ್ದಾರೆ. ಇದು ಬಂದು ಆಲ್ಮೋಸ್ಟ್ಗೆ ನಿಮಗೆ Mi11X ಮತ್ತು ಕ್ಯೂಗೆ ಇದು 40 ಅಂತ ಹೇಳ್ಬೋದು, ಮತ್ತು ಪ್ಲಸ್ ನಾಟ್ 2ಗೆ ಇದು 40 ಅಂತ ಹೇಳ್ಬೋದು. ಸೊ ರಿಯಲ್ಮಿ GT ನಿಯೋ 2 ಬಂದು ಇದರಲ್ಲಿ ಬಂದು 5G ಹ್ಯಾಂಡ್ಸೆಟ್ಟು. ಇದರಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಡ್ಸು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮೇಯ್ನ್ N ಸೀರೀಸ್ ಅಂದರೆ N78, N79, N40 ಎಲ್ಲ ಬ್ರ್ಯಾಂಡ್ಸು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಿಮಗೆ. ಸೊ ಫ್ಯೂಚರಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡಲ್ಲಿ ಲಾಂಚ್ ಮಾಡಿದ್ರು ಇದರಲ್ಲಿ ಅವೈಲೇಬಲ್ ಸಿಗುತ್ತೆ. ಸೊ ಸ್ನ್ಯಾಪ್ಡ್ರ್ಯಾಗನ್ 870 ವಿತ್ 5G ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬಂದು ನಿಮಗೆ 7nm ಪ್ರೊಸೆಸರ್ ಇದು ಬಂದು ನಿಮಗೆ CPU ಮತ್ತು GPU ಕ್ಲಾಕ್ ತುಂಬಾ ಸ್ಪೀಡಾಗಿರುತ್ತೆ. ನೀವು ಗೇಮಿಂಗ್ಸ್ ಆಗಲಿ ಮತ್ತು PUBG, ಕಾಲ್ ಆಫ್ ಡ್ಯೂಟಿ ಎಲ್ಲ ನಿಮಗೆ ಫುಲ್ ಇದರಲ್ಲಿ ಆಡ್ಕೋಬೋದು. ಇದ್ರ ಕ್ಯಾಮ್ರಾ ನೋಡೋದಾದರೆ ನಿಮಗೆ ಇದರಲ್ಲಿ ಮೇಯ್ನ್ 64 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್ ಕೊಟ್ಟಿದ್ದಾರೆ. 64, 8 and 2 ಮೆಗಾಪಿಕ್ಸೆಲ್. ಅದೇ ಥರ ಫ್ರಂಟ್ ಬಂದು ಇದರಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಪಂಚೋಲ್ ಕ್ಯಾಮ್ರಾ ಸೆಲ್ಫಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 64ಅಲ್ಲಿ ಬಂದು ಇದರಲ್ಲಿ ಮೇಯ್ನ್ ನಾವು ಏನು ರಿಯಲ್ಮಿ GT ಅದರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನೋಡ್ತಾ ಇದ್ವಿ, ಎಲ್ಲ ಸೇಮ್ ಫೀಚರೇ ಕೊಟ್ಟಿದ್ದಾರೆ. ಸೊ ನಾನು ನೋಟಿಸ್ ಮಾಡಿರೋದು ಏನಪ್ಪ ಅಂದರೆ ಇದರಲ್ಲಿ ಬಂದು ಪೋರ್ಟ್ರೇಟಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಫ್ಲೋರ್ ಪೋರ್ಟ್ರೇಟ್ ಅಂತ ಬರುತ್ತಲ್ಲ, ಅದರಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಯೂಸ್ ಮಾಡಿದೆ. ಅಂದರೆ ಓಪೋ ರೆನೋ ಸೀರೀಸಲ್ಲಿ ಬರುತ್ತಲ್ಲ, ರೆನೋ 6 ಮತ್ತು 6 ಪ್ರೋದಲ್ಲಿ ಆ ಪೋರ್ಟ್ರೇಟ್ ಮೋಡ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದೇ ಥರ ಬಂದು ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡೂ ನಿಮಗೆ ಬ್ಯಾಕಲ್ಲಿ ನಿಮಗೆ 4K 60 ಫ್ರೇಮ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. 30 ಮತ್ತು 60 ಫ್ರೇಮ್ಸಲ್ಲಿ ಎರಡರಲ್ಲಿ ರೆಕಾರ್ಡ್ ಮಾಡ್ಬೋದು. ಫ್ರಂಟಲ್ಲಿ ನಿಮಗೆ ರಿಯಲ್ಮಿಯಲ್ಲಿ ಕೊಡೋದು ಯಾವಾಗಲೂ 1080 ಪಿಕ್ಸಲ್ಸ್ 30 ಫ್ರೇಮ್ಸ್ ಮಾತ್ರ. ಸೊ ಇದೊಂದು ನೋಟಿಸ್ ಮಾಡಿದ್ದೀನಿ. ಅದು ಬಿಟ್ಟರೆ ನಿಮಗೆ ಮೇಯ್ನ್ ಬಂದು ಇದರಲ್ಲಿ ನಿಮಗೆ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಡಾಲ್ಬಿ ಅಟ್ಮಾಸ್ ಆಡಿಯೋ ಕ್ವಾಲಿಟಿ ಕೊಟ್ಟಿದ್ದಾರೆ. ಅದೇ ಥರ ನಿಮಗೆ ಡ್ಯುಯಲ್ ಸ್ಟೆರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಅಂದರೆ ಟಾಪು ಬಾಟಮಲ್ಲಿ ಎರಡು ನಿಮಗೆ ಸ್ಪೀಕರ್ ಇರುತ್ತೆ. ಇದರಲ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ವೀವಿಂಗ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ವಿತ್ 65 ವಾಟ್ಸ್ ಸೂಪರ್ ಡಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇದು ಅಪ್ ಟು 36 ಮಿನಿಟ್ಸಲ್ಲೇ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾವ ಥರ ಚಾರ್ಜ್ ಆಗುತ್ತೆ ಅಂತ. ಡಿಸೈನ್ ಬಂದರೆ ಇದರ ಡಿಸೈನ್ ಬಂದು ನಿಮಗೆ ಇನ್ಸ್ಪೈರ್ಡ್ ಬೈ ನೇಚರ್ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಅಂತ ಇವರು. ಸೊ ಇದರಲ್ಲಿ ಬಂದು ನಿಮಗೆ 3 ಕಲರ್ಸ್ ಲಾಂಚ್ ಮಾಡಿದ್ದಾರೆ. ಒಂದು ನಿಯೋ ಗ್ರೀನ್, ಮತ್ತು ನಿಯೋ ಬ್ಲೂ ಕಲರ್, ಮತ್ತು ನಿಯೋ ಬ್ಲ್ಯಾಕ್ ಅಂತ. ಸೊ ಇದರಲ್ಲಿ ಬಂದು ನಿಮಗೆ ಫ್ರಂಟ್ ಬಂದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸಿಂದ ಪ್ರೊಟೆಕ್ಟ್ ಆಗಿದೆ. ಬ್ಯಾಕ್ ಬಂದು ಗ್ಲಾಸ್ ಬಾಡಿ ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಸ್ಕ್ರಾಚಸ್ ಏನು ಆಗೋದಿಲ್ಲ. ಮತ್ತು ಬಾಕ್ಸಲ್ಲೇ ಇವರು ಬ್ಯಾಕ್ ಕೇಸ್ ಕೊಟ್ಟಿರೋದ್ರಿಂದ ಅದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಮೇಯ್ನ್ ಇನ್ನೊಂದು ಏನಪ್ಪ ಅಂದರೆ ಡ್ರಾಬ್ಯಾಕ್ ಏನಂದರೆ ಇದರಲ್ಲಿ ಬಂದು ಓನ್ಲಿ ಡ್ಯುಯಲ್ ಸಿಮ್ ಕೊಟ್ಟಿದ್ದಾರೆ. ಅಂದರೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಇದರಲ್ಲಿ ನಿಮಗೆ 2 ಸಿಮ್ ಮಾತ್ರ, 2 ಸ್ಲಾಟ್ ಕೊಟ್ಟಿದ್ದಾರೆ. 2 ಸಿಮ್ ಮಾತ್ರ ಯೂಸ್ ಮಾಡ್ಬೋದು. ಮೆಮೊರಿ ಕಾರ್ಡ್ ಆಪ್ಷನ್ ಇರಲ್ಲ. ಇದರಲ್ಲಿ ಬಂದು ಇವರು 2 ವೇರಿಯಂಟ್ ಲಾಂಚ್ ಮಾಡಿದ್ದಾರೆ. ಒಂದು 8GB 128 ಮತ್ತು 12GB 256GB.
ಎರಡರಲ್ಲೂ ನಿಮ್ಗೆ ಅಪ್ ಟು ನಿಮಗೆ ರ್ಯಾಮ್ ಎಕ್ಸ್ಪೆನ್ಷನ್ ಮಾಡ್ಕೋಬೋದು. ಅಪ್ ಟು 7 GB ಅವ್ರಿಗೆ ರ್ಯಾಮ್ ಎಕ್ಸ್ಪೆನ್ಷನ್ ಮಾಡ್ಕೋಬೋದು ಇದರಲ್ಲಿ ಬಂದು ಗೇಮರ್ಸ್ಗೆಲ್ಲ ನಿಮಗೆ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ವಿತ್ ವ್ಯಾಪರ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಅಂದರೆ ನೀವು ಹೆವಿ ಗೇಮ್ಸ್ ಹೋಗೋಣ ಆಡಬೇಕಾದ್ರೆ ನಿಮಗೆ ವಾಮ್ ಅನಿಸಿದ್ರು ನಿಮಗೆ ಅದು ಏನು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಅಂದರೆ ನಿಮಗೆ ಅದಕ್ಕೆ ಅಂದ್ಬಿಟ್ಟು ಕೂಲಿಂಗ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ನಿಮಗೆ ಅದು ಕೂಲ್ ಆಗುತ್ತೆ. ಯೂಸರ್ ಇಂಟರ್ಫೇಸ್ ಬಂದು ಇದರಲ್ಲಿ ನಿಮ್ಮ ಸಾಫ್ಟ್ವೇರ್ ಬಂದು ನಿಮಗೆ Realme UI 2.0 ಅಂದರೆ ಇದು 3.0 ಇದರಲ್ಲಿ ಲಾಂಚ್ ಮಾಡ್ತಾರೆ ಅಂದ್ಕೊಂಡ್ರು ರೂಮರ್ಸ್ ಪ್ರಕಾರ. ಬಟ್ 2.0 ಅಲ್ಲೇ ಲಾಂಚ್ ಮಾಡಿದ್ದಾರೆ. Android 11 ಬೇಸು. ಮತ್ತು ಇದು ಬಂದು ನೀವು ಔಟ್ ಆಫ್ ಬಾಕ್ಸ್ Android 11 ಬರುತ್ತೆ. 8GB 128GB ಮತ್ತು 12GB 256GB ಎರಡೂ ಲಾಂಚ್ ಮಾಡಿದ್ದಾರೆ. 8GB ಪ್ರೈಸ್ ನೋಡೋದಾದರೆ ನಿಮಗೆ 8GB 128GB ಬಂದು ನಿಮಗೆ 32,000 ಲಾಂಚ್ ಮಾಡಿದ್ದಾರೆ. ಮತ್ತು 12GB 256GB ಬಂದು 36,000 ಲಾಂಚ್ ಮಾಡಿದ್ದಾರೆ. ಸೊ ಈಗ ಬಿಗ್ ದಿವಾಲಿ ಸೇಲ್ಸ್ ಬರ್ತಾ ಇದೆಯಲ್ಲ, ಆಲ್ಮೋಸ್ಟ್ ಅದಕ್ಕೆ ನಿಮಗೆ ನಿಯರ್ ಟು 27,000ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರೈಸ್ಗಾದರೆ ಆಲ್ಮೋಸ್ಟ್ ನಾವು ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಡಿಸ್ಪ್ಲೇ ಆಗಲಿ ಇದರಲ್ಲಿ ಏನೇನು ಸೆಲ್ಲಿಂಗ್ ಪಾಯಿಂಟ್ ಇದೆ ಅಂದರೆ ನನಗನ್ಸಿರೋ ಪ್ರಕಾರ ಒಂದು ಬಂದು ಮೈನ್ ಡಿಸ್ಪ್ಲೇ, ಕ್ಯಾಮ್ರಾದಲ್ಲಿ ಒಳ್ಳೆ ಫೀಚರ್ಸ್ ಇದೆ. ಅದೇ ಥರ ಇದರಲ್ಲಿ ನಿಮಗೆ 5000 mAh ವಿತ್ 65 ವಾಟ್ಸ್ ಚಾರ್ಜರ್ ಇದೆ. ಮತ್ತು ಡಿಸ್ಪ್ಲೇ ಅಂದರೆ ಬಿಲ್ಡ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಆ ಕಲರ್ಸ್ ಎಲ್ಲ ಬಂದು ನನಗೆ ಆಡಿಯೋ ಕ್ವಾಲಿಟಿ ಇಷ್ಟ ಆಯಿತು. ಅಂದರೆ ಡಾಲ್ಬಿ ಅಟ್ಮಾಸ್ ಆಡಿಯೋ ಕ್ವಾಲಿಟಿ ಇದೆ ಮತ್ತು ಡಿಎಲ್ ಸ್ಟೇರಿಯೋ ಸ್ಪೀಕರ್ ಇದೆ. ಸೊ ಈ 4-5 ಪಾಯಿಂಟ್ ನನಗೆ ಈ ಕೀ ಸೆಲ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಈ ಮಾಡೆಲ್ಗೆ.